ನೋಡಿ, ನನ್ನ ಕೈಯಲ್ಲೀಗ ಒಂದು ಡಾಕ್ಯುಮೆಂಟ್ ಇದೆ. ಬಹುಶಃ ಈ ಡಾಕ್ಯುಮೆಂಟ್ ನಾನು ನಿಮಗೆ ತೋರಿಸ್ತೀನಿ, ಏನು ಅಂತ ಓದಿ ಕೂಡ ಹೇಳ್ತೀನಿ. ಇದನ್ನು ನೋಡಿದ್ರೆ ಏನಾಗ್ತಾ ಇದೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ, ಬಹುಶಃ ರಾಜಕೀಯ ಯಾವ ಲೆವೆಲಿಗೆ ಹೋಗಬಾರ್ದೋ ಆ ಲೆವೆಲಿಗೆ ಹೋಗ್ಬಿಟ್ಟಿದೆ. ಇನ್ನೂ ವರ್ಸ್ಟ್, ಇನ್ನಷ್ಟು ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಮತ್ತು ನೋಡಿ, ಯಾವ ಲೆವೆಲಿಗೆ ಹೋಗ್ತಾ ಇದ್ದಾರೆ ಅಂದರೆ, ಅದು ಏನಾದರೂ ಆಗಲಿ, ಏನಾಗುತ್ತೆ ಇದರ ಪರಿಣಾಮ ಅಂದರೆ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್, ಒಂದು ಅರಾಜಕತೆ ಅಂತಾರಲ್ಲ ಅಂತ ಸೃಷ್ಟಿ ಆಗ್ಬಿಡುತ್ತೆ. ಹಾಗೆ ಹೋಗ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ನೀವೇ ಹೇಳ್ತೀರಿ, ಸಂವಿಧಾನಾತ್ಮಕ ಬಿಕ್ಕಟ್ಟು ಸೃಷ್ಟಿಯಾಗುವತ್ತ ಕರ್ನಾಟಕ ರಾಜ್ಯದ ರಾಜಕಾರಣ ಹೋಗ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಬರುತ್ತೆ, ಯಾರು ಇದರಲ್ಲಿ ಪಾತ್ರಧಾರಿ, ಯಾರು ಸೂತ್ರಧಾರಿ, ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಈ ಕೇಸಲ್ಲಿ ಎರಡು ಬಹಳ ಇಂಪಾರ್ಟೆಂಟ್. ಒಂದು ಈ ಡಾಕ್ಯುಮೆಂಟ್, ಮತ್ತೊಂದು ಮೂಲಗಳಿಂದ, ಉನ್ನತ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ. ಯಾವುದು ಕೇಸ್ ಯಾವುದಪ್ಪ ಅಂದರೆ ಬೇರೆ ಯಾವುದೂ ಅಲ್ಲ, ಬೆಳಗಾವಿ ಅಧಿವೇಶನದ ಮುಕ್ತಾಯದ ಸಂದರ್ಭದಲ್ಲಿ CT ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೀತಲ್ಲ, ನೀವು ನೋಡಿದ್ರಲ್ಲ ಹೈಡ್ರಾಮಾ ಹೇಗೆ ನಡೀತು ಅಂತ. ಸದನದ ಒಳಗೆ ನಡೆದದ್ದು ಒಂದು, ಸದನದ ಹೊರಗೆ ನಡೆದಿದ್ದು ಇನ್ನೊಂದು. ಸೊ ಇವೆರಡೂ ಕೂಡ ಯಾವ ಲೆವೆಲಿಗೆ ಚರ್ಚೆ ಆಯಿತು ನೀವು ನೋಡಿದಿರಿ. ಈಗಲೂ ಕೂಡ ಅದು ಮುಗ್ದಿಲ್ಲ, ಮುಗಿಯುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಅದಕ್ಕೆ ಸಾಕ್ಷಿನ ಹೇಳ್ದಲ್ಲ, ಮೂಲಗಳ ಮಾಹಿತಿ ಏನು ನಡೀತಾ ಇದೆ ಅಂತಲಿ ಬರ್ತಾ ಇದೆ ಮಾಹಿತಿ, ಅದು ಒಂದು. ಮತ್ತೊಂದು ಈ ಡಾಕ್ಯುಮೆಂಟ್. ಇದೆರಡೂ ಕೂಡ ಈ ಕಡೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಲೆವೆಲ್ಗೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತಾ ಇದೆ. ನಾನು ಹೇಳಿದ್ನಲ್ಲ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕಂಡು ಕೇಳರಿಯದಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಏನು, ನಂಬರ್ 1, ಮೂಲಗಳ ಮಾಹಿತಿಯ ಪ್ರಕಾರ CID ಅಧಿಕಾರಿಗಳು ಇನ್ನೂ ಈ ಕೇಸನ್ನು ಬಿಡಕ್ಕೆ ರೆಡಿ ಇಲ್ಲ. ಸ್ಪೀಕರ್ ಹೇಳಿದ ನಂತರವೂ ಸಹ ಏನಂದ್ರು, ಸಭಾಪತಿಗಳು ಸ್ಪಷ್ಟವಾಗಿ ಹೇಳಿದ್ರು, ನೋಡಿ ಇದು ಮುಗಿದ ಅಧ್ಯಾಯ, ನಾನು ಸದನದ ಒಳಗೆ ತೀರ್ಪನ್ನು ಕೊಟ್ಟ ಮೇಲೆ ಇದು ಮುಗಿದ ಅಧ್ಯಾಯ, ಇನ್ನಿದನ್ನು ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವ ಅರ್ಥದ ಸಂದೇಶವನ್ನು ಸಭಾಪತಿ ಬಸವರಾಜ ಹೊರಟ್ಟಿಯವರು ಕೊಟ್ಟಿದ್ದಾಯಿತು. ಅವರು ಲೆಟ್ರ್ ಬರೆದಿದ್ದಕ್ಕೂ ಕೂಡ ಇವರು ಉತ್ತರವಾಗಿ ಇದನ್ನೇ ಹೇಳಿದ್ರು. ಇಷ್ಟಾದ ನಂತರವೂ CID ಅಧಿಕಾರಿಗಳು ಇನ್ನೂ ಈ ಕೇಸನ್ನು ಬಿಟ್ಟಿಲ್ಲ, ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಏನಾಗುತ್ತೆ, ಪೊಲೀಸರು CID ಅಧಿಕಾರಿಗಳು ಅಂದರೆ ಕಾರ್ಯಾಂಗ, ಈ ಕಡೆ ಬಸವರಾಜ ಹೊರಟ್ಟಿಯವರು ಶಾಸಕಾಂಗ ಹಾಗೂ ಕಾರ್ಯಾಂಗದ ನಡುವೆ ನೇರವಾದ ಕದನ ನಡೆಯೋದು ಶತಸಿದ್ಧ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಈ ಕಡೆ ಸಭಾಪತಿಗಳು ಒಳಗಡೆ ಬರಕ್ಕೆ ಬಿಡಲ್ಲ. ಅಲ್ಲಿ ನೀವು ವಿಧಾನ ಪರಿಷತ್ನ ಒಳಗೆ ಬಂದು ಹಾಜರು ಮಾಡ್ಲಿಕ್ಕೆ ಬಿಡಲಿಲ್ಲ ಅಂದಮೇಲೆ ಮತ್ತಿನ್ನೇನು ಮಾಡ್ತೀರಿ? ಯಾಕೆ ಈ ಹಠ, ಯಾಕೆ ಈ ಹಠವಾದಿ ಧೋರಣೆ, ಯಾಕೆ? ಆ ಕಡೆ CID ಅಧಿಕಾರಿಗಳು ನೀವು ಅವಕಾಶ ಕೊಡದೇ ಇದ್ರೂ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಪ್ರಕರಣವನ್ನು ಅಂತ ಹೊರಟು ಬಿಟ್ಟರೆ ಏನಾಗುತ್ತೆ? ಒಂದು ವೇಳೆ ಸಭಾಪತಿ ಬಸವರಾಜ ಹೊರಟ್ಟಿಯವರು ನನ್ನ ಅಧಿಕಾರವನ್ನು ನಾನು ಚಲಾಯಿಸ್ತೀನಿ ಅಂತಲೇ ಹೊರಟು ಬಿಟ್ರೆ, ನಾನು ಹೇಳ್ದಲ್ಲ ಅವರಿಗೆ ಯಾವ್ಯಾವ ಪವರ್ ಇದೆ ಅಂತಲೇ ಹಿಂದಿನ ಸ್ಟೋರಿಯಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಜುಡಿಷಿಯರಿ ಪವರ್, ಪೊಲೀಸ್ ಪವರ್ ಎಲ್ಲವೂ ಕೂಡ ಇದೆ. ಅವರೇನಾದರೂ ಡ್ರಾಸ್ಟಿಕ್ ಸ್ಟೆಪ್ನ ಇಟ್ಟುಬಿಟ್ರೆ, ಅದೇನಾಗುತ್ತೆ ಒಂದು ಕೈ ನೋಡೇ ಬಿಡ್ತೀನಿ ಅಂತಲೇ ಅವರೇನಾದರೂ ತೀರ್ಮಾನಕ್ಕೆ ಬಂದು ನಿಂತುಬಿಟ್ರೆ ಏನು ಬೇಕಾದರೂ ಆಗ್ಬೋದು. ಅಂತಹ ಸಾಧ್ಯತೆ ಹಾಗೂ ಅಧಿಕಾರ, ಹೇಳಿದ್ನಲ್ಲ ಇನ್ಹೆರೆಂಟ್ ಪವರ್, ಅದು ಬಸವರಾಜ ಹೊರಟ್ಟಿಯವರಿಗಿದೆ. ಅದೇ ಕಾರಣಕ್ಕಾಗಿ ಹೇಳಿದೆ, ಈ ಕಾರ್ಯಾಂಗ ಹಾಗೂ ಶಾಸಕಾಂಗದ ನಡುವಿನ ಕದನ ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆ ಅಲ್ಲ. ಅದಕ್ಕಿಂತಲೂ ಇಂಪಾರ್ಟೆಂಟ್ ಈ ಡಾಕ್ಯುಮೆಂಟ್, ಅದು ಏನು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಶಾಸಕಾಂಗ ಕಾರ್ಯಾಂಗದ ಮೇಲೆ ರಾಜ್ಯಾಂಗದ ಮುಖ್ಯಸ್ಥರು ಯಾರು? ರಾಜ್ಯಪಾಲರು, ಗವರ್ನರ್ ಆಫ್ ಕರ್ನಾಟಕ ತಾವರ್ ಚಂದ್ ಗೆಹ್ಲೋಟ್ ಅವರೊಂದು ಲೆಟರ್ ಬರೆದಿದ್ದಾರೆ. ಈಗ ಅದೇ ಡಾಕ್ಯುಮೆಂಟ್ ನಾನು ನಿಮಗೆ ಹೇಳಿದ್ದು. ಈ ಲೆಟರ್ ಬಹಳ ಇಂಪಾರ್ಟೆಂಟ್. ಯಾರಿಗೆ ಬರೆದಿದ್ದಾರೆ ಲೆಟ್ರು? ನೇರವಾಗಿ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಇದರ ಪರಿಣಾಮ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಲೆಟ್ರ್ ಬರೆದಿದ್ದಾರೆ, ಅವ್ರು ಓದಿದ್ದಾರೆ, ಅವ್ರು ಹೋಗಿ ಬಂದಿದ್ದಾರೆ, ಅದು ಒಂದು ಕಡೆ. ಇದರ ಪರಿಣಾಮ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗವರ್ನರ್ ಏನಂತ ಲೆಟ್ರ್ ಬರೆದಿದ್ದಾರೆ ನೋಡಿ, ನನ್ನ ಕೈಲಿದೆ ಲೆಟ್ರು, ನಿಮಗೆ ಅದನ್ನು ವಿವರಿಸಿ ಹೇಳ್ತೀನಿ, ಓದಿ ಹೇಳ್ತೀನಿ. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖಿಸಿದ್ದಾರೆ. ನೋಡಿ, ಅವರು ಎಷ್ಟು ಸ್ಪೆಸಿಫಿಕ್ ಆಗಿ ಬರಿತಾ ಹೋಗಿದ್ದಾರೆ ಅಂದರೆ, ಘಟನೆಗಳೆಲ್ಲವನ್ನು ಕೂಡ ಅವರು ಒಂದೊಂದಾಗಿ ವಿವರಿಸ್ತಾ ಹೋಗಿದ್ದಾರೆ. ಇದರಲ್ಲಿ
ನೋಡಿ ಅವ್ರು ಹೇಳ್ತಾರೆ, ಡಿಯರ್ ಶ್ರೀ ಸಿದ್ದರಾಮಯ್ಯ ಜಿ, ಶ್ರೀ ಸಿ ಟಿ ರವಿ, ಹಾನರಬಲ್ ಮೆಂಬರ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, along with his colleagues, met me and submitted a detailed representation regarding the recent incident happened after the end of session in Belagavi. ಅಂದರೆ ಬೆಳಗಾವಿಯಲ್ಲಿ ಏನು ನಡೀತಲ್ಲ ಆ ಘಟನಾವಳಿಯ ಹಿನ್ನೆಲೆಯಲ್ಲಿ ಸಿ ಟಿ ರವಿ ಬಂದು ನನಗೊಂದು ಮನವಿಯನ್ನು ಕೊಟ್ಟು ಹೋಗಿದ್ದಾರೆ ಅನ್ನೋದು ಮೊದಲನೇ ಪ್ಯಾರ. ಅದಾದ ನಂತರ ಮುಂದೆ ಬಂದು ಹೇಳ್ತಾರೆ, ಶ್ರೀ ಸಿ ಟಿ ರವಿ ಹ್ಯಾಸ್ ಇನ್ಫಾರ್ಮ್ ದಟ್ ದಿ ಕಮಿಷನರ್ ಆಫ್ ಪೊಲೀಸ್ ಬೆಳಗಾವಿ ಆ್ಯಂಡ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬೆಳಗಾವಿ ವಿತ್ ದೇರ್ ಸಬಾರ್ಡಿನೇಟ್ ಆಫೀಸರ್ಸ್ ಹ್ಯಾವ್ ಕಿಡ್ನಾಪ್ಡ್ ಹಿಮ್ and carried him to dangerous remote locations like sugarcane field, open field, Khanapur, Kittur, Lokapur, Sankeshwar and various places of the district over the distance of 400 kilometers throughout the night, and also injured him to bleed in custody, terribly tortured and harassed mentally and physically, which is unpardonable police atrocity. ಇದೇ ಪದವನ್ನು ಬಳಸಿ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇನ್ನೂ ಇದೆ ಒಕ್ಕಣೆ, ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಹಿ ಹ್ಯಾಸ್ ಆಲ್ಸೋ ಇನ್ಫಾರ್ಮ್ ದಟ್ ದಿ ಕಂಪ್ಲೇಂಟ್ ಫೈಲ್ಡ್ ಬೈ ಹಿಮ್ ಅಗೇನ್ಸ್ಟ್ ದ ಅಸಾಲ್ಟ್ ಅಂಡ್ ಅಟ್ರಾಸಿಟಿ ಅಟ್ ಖಾನಾಪುರ್ ಪೊಲೀಸ್ ಸ್ಟೇಷನ್ ಅಂಡ್ ಅಪೀಲ್ ಇನ್ ದಿಸ್ ರಿಗಾರ್ಡ್ ಟು SP Belgavi have not been attended by the police. Therefore, he has requested me to take legal action against the erred police officers in the entire episode and also requested for additional security for his life. Copy enclosed. On pursuit of the representation and documents, both the issues seems very serious and need your personal intervention. ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, therefore I have forwarded the said representation along with this letter. Since the matter relates to the elected representative, I advise you to look into the matter personally and take necessary action. With regards, yours, ತಾವರ್ ಚಂದ್ ಗೆಹ್ಲೋತ್. ನೋಡಿ, ನೇರವಾಗಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಪೊಲೀಸರು ಏನೆಲ್ಲ ಮಾಡಿದ್ದಾರೆ, ಏನಾಗಿದೆ ಈ ಪ್ರಕರಣದಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಆಕ್ಷನ್ ಆಗಬೇಕು, ನೇರವಾಗಿ ಹೇಳಿದ್ದಾರೆ ರಾಜ್ಯಪಾಲರು. ರಾಜ್ಯಾಂಗದ ಮುಖ್ಯಸ್ಥರು ಈಗ ಮುಖ್ಯಮಂತ್ರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು? ಒಂದು ಕಡೆ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಒಂದು ಕಡೆ ಅಲ್ಲಿ ಒಂದು ಬಡ ರಾಜಕಾರಣವು ನಡೀತಾ ಇದೆ. ನೋಡಿ, ರಾಜ್ಯಪಾಲರು ಲೆಟರ್ ಬರೀತಿದ್ದ ಹಾಗೆ ಮುಖ್ಯಮಂತ್ರಿಗಳು ಹೋಗಿ ರಾಜ್ಯಪಾಲರನ್ನು ಭೇಟಿಯಾಗಿಯೂ ಬಂದಿದ್ದಾರೆ. ಹೊಸ ವರ್ಷದ ಶುಭಾಶಯ ಕೋರುವ ನೆಪದಲ್ಲಿ ಭೇಟಿಯಾಗಿ ಬಂದಿದ್ದಾರೆ. ಅಲ್ಲಿಗೆ ರಾಜ್ಯಪಾಲರು ಹೇಳಿದ್ದನ್ನು ಇವರು ರಿಜೆಕ್ಟ್ ಮಾಡ್ತಾರಾ? ನಂಬರ್ 1. ಇಲ್ಲ ಅದನ್ನು ಪುರಸ್ಕರಿಸ್ತಾರಾ? ಪುರಸ್ಕರಿಸ್ತಾರಾ? ಕಾರ್ಯಾಂಗಕ್ಕೆ ಏನಾದ್ರು ಡೈರೆಕ್ಷನ್ ಕೊಡ್ತಾರಾ? ಕಾರ್ಯಾಂಗ ಹಾಗೂ ಶಾಸಕಾಂಗದ ಯುದ್ಧ ಅಲ್ಲಿ ಹೊರಟ್ಟಿ ಹಾಗೂ CID ಅಧಿಕಾರಿಗಳ ನಡುವೆ ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಈಗ ರಾಜ್ಯಪಾಲರು ಬರೆದಿರುವಂಥ ಪತ್ರವನ್ನು ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದುರುಗಡೆ ಇದೆ. ಪರಸ್ಪರ ಇವರೇನಾದ್ರು ಸಂಘರ್ಷಕ್ಕೆ ಇಳಿದಿದ್ದೇ ಆದರೆ ಪರಿಸ್ಥಿತಿ ಏನಾಗುತ್ತೆ? ಏನು ಮೇಲ್ಪಂಕ್ತಿ ಹಾಕ್ತೀರಿ ನೀವು? ಏನು ಸಂದೇಶ ಕೊಡ್ತೀರಿ? ನೋಡಿ, ಇದು ನಾನು ಅದಕ್ಕೆ ಹೇಳಿದೆ, ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಆ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಮುಗಿಬಾರ್ದು ಒಟ್ಟಿನಲ್ಲಿ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಆ ಕಡೆ ಹೊರಟ್ಟಿಯವರು ತಮ್ಮ ಅಧಿಕಾರದ ಪ್ರದರ್ಶನ ಕೇಳಿದ್ಬಿಟ್ರೆ, ಈ ಕಡೆ CID ಅಧಿಕಾರಿಗಳು ಏನಾದರೂ ಆಗಲಿ ನಾವು ಮಾಡೋದು ಮಾಡ್ತೀವಿ ಅಂತ ಹೊರಟು ಬಿಟ್ರೆ, ರಾಜ್ಯಪಾಲರು ಈ ರೀತಿ ಡೈರೆಕ್ಷನ್ ಮೇಲೆ ಡೈರೆಕ್ಷನ್ ಕೊಡ್ತಾ ಇದ್ದರೆ, ಮುಖ್ಯಮಂತ್ರಿಗಳು ಏನೇ ಮಾಡದೆ ಸುಮ್ಮನೆ ಕೂತ್ರೆ ಏನು ಮೆಸೇಜ್ ಹೋಗುತ್ತೆ? ಅಂತಿಮವಾದ ರಿಸಲ್ಟ್ ಏನು? ಫಲಿತಾಂಶ ಏನು? ನೋಡಿ, ಆರಂಭದಲ್ಲೇ ಇದನ್ನು ಇಷ್ಟರ ಮಟ್ಟಿಗೆ ಈ ಹಂತಕ್ಕೆ ತೆಗೆದುಕೊಂಡು ಹೋಗಬಾರ್ದಿತ್ತು, ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ಇದರಲ್ಲಿ ಕಾರ್ಯಾಂಗ ಗೆಲ್ಲುತ್ತಾ, ಶಾಸಕಾಂಗ ಗೆಲ್ಲುತ್ತಾ? ರಾಜ್ಯಪಾಲರು ಗೆಲ್ತಾರಾ, ಮುಖ್ಯಮಂತ್ರಿಗಳು ಗೆಲ್ತಾರಾ? ಬಸವರಾಜ್ ಹೊರಟ್ಟಿ ಅವ್ರ ಮೇಲ್ಗೈ ಆಗುತ್ತಾ ಅಥವಾ CID ಅಧಿಕಾರಿಗಳದ್ದಾಗುತ್ತಾ? ಇದು ಮುಗಿಯುವ ಕಥೆಯ, ಇದು ಸರಿಯಾ? ಇದು ಈ ಹಂತಕ್ಕೆ ರಾಜಕೀಯ ಹೋಗೋದು, ಇಷ್ಟು ವರ್ಸ್ಟ್ ಸಿಚುಯೇಷನಿಗೆ ಹೋಗೋದು ಬೇಕಾ? ಇದು ಇದರಲ್ಲಿ ಯಾರು ತಪ್ಪು ಅಂತೀರಿ, ಯಾರು ಸರಿ ಅಂತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.